ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಕಾಯಿಪಲ್ಯ ಮಾರುಕಟ್ಟೆಯಲ್ಲಿ ತುಕ್ಕು ಹಿಡಿದ ವಿದ್ಯುತ್ ಕಂಬ, ಪಾದಾಚಾರಿಗಳು, ಬಡ ವ್ಯಾಪಾರಿಗಳ ಜೀವಕ್ಕೆ ಕಂಟಕ. ಅಥಣಿ ಪಟ್ಟಣದ ವಾರ್ಡ್ ನಂಬರ್ 5ರ ಕಾಯಿಪಲ್ಯ ಮಾರುಕಟ್ಟೆಯ ತಗಾರಿ ಗಲ್ಲಿಯಲ್ಲಿರುವ ಕಬ್ಬಿಣದ ವಿದ್ಯುತ್ ಕಂಬವೊಂದು ತೀವ್ರವಾಗಿ ತುಕ್ಕು ಹಿಡಿದು ಕೆಳಭಾಗದಲ್ಲಿ ಸಂಪೂರ್ಣವಾಗಿ ಕಟ್ಟಾಗಿದ್ದು, ಬಡ ತರಕಾರಿ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರ ಜೀವಕ್ಕೆ ತೀವ್ರ ಆತಂಕ ತಂದೊಡ್ಡಿದೆ. ಮಳೆಯಾಗ್ತಾ ಇರೋದ್ರಿಂದ ಕೆಳಭಾಗದಲ್ಲಿ ಮುರಿದು ಬಿದ್ದಿರುವ ಈ ಕಬ್ಬಿಣದ ಕಂಬಕ್ಕೆ ವಿದ್ಯುತ್ ಪ್ರವಾಹ ಮಾಡ್ತಾ ಇದೆ. ಇದೇ ಕಂಬದ ಕೆಳಗೆ ದಿನನಿತ್ಯ ಬಡ ತರಕಾರಿ ವ್ಯಾಪಾರಿಗಳು ಕುಳಿತು ವ್ಯಾಪಾರ ಮಾಡ್ತಾ ಇದ್ದು, ಸಾವಿರಾರು ಸಾರ್ವಜನಿಕರು ಸಂಚಾರ ಮಾಡ್ತಾರೆ. ಮಳೆಯ ನೀರು ಮತ್ತು ವಿದ್ಯುತ್ ಸ್ಪರ್ಶದಿಂದ ಯಾವಾಗ ಏನು ಅನಾಹುತ ಸಂಭವಿಸುತ್ತದೋ ಎನ್ನುವ ಭಯದಲ್ಲಿ ವ್ಯಾಪಾರಿಗಳು ಕಾಲ ಕಳೆಯುವಂತಾಗಿದೆ. ಸಾರ್ವಜನಿಕರು ಮಾರುಕಟ್ಟೆಯಲ್ಲಿರುವ ಒಂದು ಕಬ್ಬಿಣದ ಕಂಬಕ್ಕೆ ಪ್ಲಾಸ್ಟಿಕ್ ಪೈಪ್ ಕಟ್ ಮಾಡಿ ಹಾಕಿ ಅಪಾಯ ತಪ್ಪಿಸುವ ಸಣ್ಣ ಪ್ರಯತ್ನ ಮಾಡಲಾಗಿದ್ರೆ, ಪಕ್ಕದಲ್ಲಿರುವ ಮತ್ತೊಂದು ಕಂಬಕ್ಕೆ ಯಾವುದೇ ರಕ್ಷಣೆಯನ್ನು ನೀಡದೆ ಹಾಗೆ ಬಿಡಲಾಗಿದೆ. ಸಂಬಂಧಪಟ್ಟ ಹೆಸ್ಕಾಂ ಹಾಗೂ ಸ್ಥಳೀಯ ಆಡಳಿತ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಹೋದರೂ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸದೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಜೀವಹಾನಿಯಾದರೆ ಅಧಿಕಾರಿಗಳೇ ಹೊಣೆ ಅಂತ ಪ್ರವೀಣ್ ನಾಯಕ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಕುರಿತು ಮಾಧ್ಯಮಗಳ ಮೂಲಕ ಆಡಳಿತದ ಗಮನ ಸೆಳೆದಿರುವ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಅಥಣಿ ತಾಲೂಕು ಅಧ್ಯಕ್ಷ ಪ್ರವೀಣ್ ನಾಯಕ್ ಅವರು ಮಾತನಾಡಿ, ಈಗಾಗಲೇ ಮಾಧ್ಯಮದಲ್ಲಿ ವರದಿ ಮಾಡಿದರೂ ಎಚ್ಚರಿಕೆ ಕೊಡುತ್ತಾ ಇಲ್ಲ. ಸುಮಾರು ವರ್ಷಗಳ ಹಿಂದೆ ಅಳವಡಿಸಲಾಗಿದ್ದ ಈ ಕಬ್ಬಿಣದ ಕಂಬಗಳು ತುಕ್ಕು ಹಿಡಿದು ಕೆಳಭಾಗದಲ್ಲಿ ಮುರಿದು ಬಿದ್ದಿವೆ. ಮಳೆಯಿಂದಾಗಿ ಕಂಬಕ್ಕೆ ಕರೆಂಟ್ ಬರ್ತಾ ಇದ್ದು, ಸಾರ್ವಜನಿಕರು ಭಯದಲ್ಲಿದ್ದಾರೆ. ಅಧಿಕಾರಿಗಳು ಬಂದು ನೋಡಿ ಹೋದರೂ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ. ಒಂದು ವೇಳೆ ಏನಾದರೂ ಅನಾಹುತ ಸಂಭವಿಸಿದರೆ ಅದಕ್ಕೆ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅಂತ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಅಪಾಯಕಾರಿ ಕಬ್ಬಿಣದ ಕಂಬಗಳನ್ನು ತೆರವುಗೊಳಿಸಿ ನೂತನ ಸಿಮೆಂಟ್ ಕಂಬಗಳನ್ನು ಅಳವಡಿಸುವ ಮೂಲಕ ಸಾರ್ವಜನಿಕ ಮತ್ತು ಬಡ ವ್ಯಾಪಾರಿಗಳ ಜೀವ ರಕ್ಷಣೆಗೆ ಧಾವಿಸಬೇಕಾಗಿದೆ. ಸಂಬಂಧಪಟ್ಟ ಹೆಸ್ಕಾಂ ಅಧಿಕಾರಿಗಳು, ಪುರಸಭೆ ಅಧಿಕಾರಿಗಳು, ಈ ತಾಲೂಕು ಆಡಳಿತ ಈ ಒಂದು ಘಟನೆಯ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಲಾಯಿತು. ಇದೇ ರೀತಿ ತಾಲೂಕಿನ ಅಭಿವೃದ್ಧಿ ಹಾಗೂ ನಗರದಲ್ಲಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿದೆ. ಇನ್ನಾದರೂ ಸಂಬಂಧಪಟ್ಟವರು ಈ ಸಮಸ್ಯೆಗಳಿಗೆ ಕೊನೆ ಹಾಡ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವರದಿ ಮಹೇಶ್ ಶರ್ಮಾ, ಮಹಾಯುದ್ಧ ನ್ಯೂಸ್, ಅಥಣಿ. ಸರ್, ಈಗ ಕಾಯಿಪಲ್ಯಪೇಟೆ ಮಾರುಕಟ್ಟೆಯಲ್ಲಿ ಮೇನ್ ಮಾರುಕಟ್ಟೆಯಲ್ಲಿ DCC ಬ್ಯಾಂಕ್ ಹತ್ತಿರ ಅಲ್ಲಿ ಲೈಟ್ ಕಂಬಗಳು, ಕಬ್ಬಿಣದ ಲೈಟ್ ಕಂಬ ಕಟ್ಟಾಗಿರುತ್ತದೆ ಮತ್ತು ಒಂದೆರಡು ಕಡೆ ಕರೆಂಟ್ ಕಂಬ ಮಳೆ ಆದಾಗ ಕಬ್ಬಿಣದ ಕಂಬ ಇರೋದ್ರಿಂದ ಕರೆಂಟ್ ಬರ್ತಿದ್ರೆ ಅಲ್ಲಿ ಯಾವುದೇ ರೀತಿ ಹೌಸ್ಕಾಮ್ ಇಲಾಖೆ ನೋಡ್ತಾ ಇದೆ, ಆದರೆ ಗಮನ ಹರಿಸ್ತಾ ಇಲ್ಲ. ಮಾಡಬೇಕಂತೇಳಿ ಅವರು ಮನಸ್ಸು ಮಾಡ್ತಾ ಇಲ್ಲ. ಇವತ್ತು ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ಇವತ್ತು ಅಥಣಿ ನಗರದಲ್ಲಿ ಕಾಯಿಪಲ್ಯ ಮಾರುಕಟ್ಟೆ ಆಗಲಿ ಅಥವಾ ಇನ್ನುಳಿದ ಕಡೆ ಒಂದು ಮಳೆ ಅಭಾವದಿಂದ ಹಾಗೂ ಈ ಒಂದು KEB ಇಲಾಖೆಯ ಒಂದು ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಯಾವುದೇ ರೀತಿ ಸರಿಯಾಗಿ ಒಂದು ಲೈಟದ ಕಂಬಗಳ ವ್ಯವಸ್ಥೆಯನ್ನು ಮಾಡ್ತಾಯಿಲ್ಲ. ಈ ಕೆಲವು ವರ್ಷಗಳಿಂದ ಅಲ್ಲಿ ಕಂಬಗಳನ್ನು ಅಳವಡಿಸಿದ್ದು ಅದು ಕಳಪೆ ಒಂದು ಕೊಳೆತ ಸ್ಥಿತಿಯಲ್ಲಿ ಕಂಬಗಳು ಇದ್ದರೂ ಕೂಡ ಅಲ್ಲಿ ಜನರ ಒಂದು ಜೀವಕ್ಕೆ ಕುತ್ತು ಇದ್ದರೂ ಕೂಡ ಅದರ ಬಗ್ಗೆ ಗಮನ ಹರಿಸದೇ ಇರುವುದು ಒಂದು ನಾಚಿಕೆಗೆಟ್ಟನ ಸಂಗತಿ. ಏಕೆ ಸಾಕಷ್ಟು ಸಲ KEB ಇಲಾಖೆಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಇದು ನಮಗೆ ಸಂಬಂಧ ಇಲ್ಲದಂತೆ ವರ್ತಿಸುವುದು ಒಂದು ನಾಚಿಕೆಗೆಟ್ಟನ ಸಂಗತಿ. ಏಕೆಂದರೆ ಇದೇ ರೀತಿ ಮುಂದುವರೆದರೆ ಇಲ್ಲಿ ಆಗುವ ಅನಾಹುತಗಳಿಗೆ ತಾವೇ ಹೊಣೆಗಾರರು ಹಾಗೂ ಎಲ್ಲ ಒಂದು ಸ್ಥಿತಿಯಲ್ಲಿರುವಂಥ ಕಂಬಗಳನ್ನು ತೆಗೆದು ಒಂದು ನವೀಕರಣವನ್ನು ಕಂಬಗಳನ್ನು ಅಳವಡಿಸಿ ಒಂದು ಜನರ ಜೀವಕ್ಕೆ ಒಂದು ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕೆಂದು ಮಾತ್ರ ಕೂಡ ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಇದೇ ರೀತಿ ತಾವು ಗಮನ ಹರಿಸದಿದ್ದರೆ ಒಂದು ತಮ್ಮ ವಿರುದ್ಧ ಮೇಲಾಧಿಕಾರಿಗಳ ಗಮನಕ್ಕೆ ಕೂಡ ತರುವುದು ಅನಿವಾರ್ಯವಾಗಿದೆ ಅಂತ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ವೈರ್ ಮನೆಗೆ ಹೇಳಿ ಏನು ಮಾಡೋರ ಯಾರು ಉಳ್ದತ್ ನೋಡೋದು ಯಾಕಂದ್ರೆ ನೋಡ್ತಾನ ಎಲ್ಲ ಮಾಡಬೇಕಿಟ್ಟ ಇದು ತೆಗೆದು ಹಾಕೊಂಡಿದ್ದೆ ಆಯ್ತು, ಹಾಕಿಬಿಡ್ರ ಇಲ್ಲಿ ಸರಿಯಾಗಿ ಆಗಿತ್ತು ಯಾವುದಿಲ್ಲ. ಅದು ಜಾಗಡಿ ಒಟ್ಟ ಫೋಟೋ ಹೊಡ್ಕೊಳ್ಳೋಲ್ಲ ಜಾಗಡಿ ಅರ್ಧ ಕಿಲೋ ಐತ್ರಿ.
ಬೈತಾರೆ ಶಿಸ್ತು ನೋಡ್ರಿ ಬಾಯಿ ಶಿಸ್ತು ಬೈತಾರೆ ಅಂತ ತೆಳಗ್ ಹುರ್ಕ ತೆಳಗ್ ಮೊಬೈಲ್ ಇಡಿ ಕಂಬ ಅದರಲ್ಲೇ ಸರ್ ಅಲ್ಲಿದೆ ಅದು ನೋಡೋದು ಎಲ್ಲ ಕಟ್ಟಾಗೈತಿ ನೋಡು ಎಲ್ಲಿ ಒಂದು ಜರ ಉಳ್ದೈತೆ ಹೇಳಲಿ ದಮ್ರೆ ಕಟ್ಟಾಗೈತಿ ಯಾರು ಕೇರ್ ಮಾಡೋರು ಅಂತ ಹೇಳೋಣ ಎಲ್ಲಿ ಕಟ್ಟಾಗೈತೆ ಹೇಳ್ರಿ ನೋಡ್ರಿ ಕೆಳಗೆ ಎಲ್ಲ ಕಡೆ ಕಟ್ಟಾಗೈತಿ ರೀ ಪೂರ ಹಾಂ ಒಂದು ಸ್ವಲ್ಪ ಉಳ್ದೈತಿ ಇದು ಯಾರಿಗೆ ಹೇಳಿರಿ ನೀವು ಮುನ್ಸಿಪಾಲ್ಟಿಯವ್ರಿಗೆ ಹೇಳೈತಿ ಕೆ ಬಿ ಅವ್ರಿಗೆ ಹೇಳೈತಿ ಯಾವಾಗ ಹೇಳಿರಿ ಕೆ ಬಿ ಯಾರಿಗೆ ಫೋಟೋ ಹೊಡ್ಕೊಂಡು ಹೋಗ್ಯಾರ ಅವ್ರು ಯಾರು ಕೆ ಬಿ ಲೈಮನ್ಗಳಿಗ್ರಿ ನಾಯಮನ ಅವ್ರ ಹಾಂ ಎಲ್ಲ ಹೇಳೈತೆ ಅವ್ರು